ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮೊನ್ನೆ ತಾನೇ ಆಗಿತ್ತು, ಇದು ಪಾರ್ಟ್ 2. ಇವತ್ತು ಸಿಎಂ ಡಿಸಿಎಂ ರಿಂದ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಹಜವಾಗಿ ಕುತೂಹಲ ಇದೆ, ಏನಪ್ಪಾ ಮೊನ್ನೆ ಸಿಎಂ ಮನೆಗೆ ಡಿಕೆಶಿ ಹೋಗಿದ್ರು, ಇವತ್ತು ಡಿಕೆಶಿ ಅವರ ಮನೆಗೆ ಸಿಎಂ ಬರ್ತಾ ಇದ್ದಾರೆ ಅಂತ. ಡಿಸಿಎಂ ಡಿಕೆಶಿ ಮನೆಯಲ್ಲಿ ಇವತ್ತು ಸಿಎಂಗೆ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ನೆನ್ನೆ ಕರಿತಾ ಇದ್ರು ಬನ್ನಿ ಅಂತ, ಓಕೆ ಬರ್ತೀನಿ ಅಂತ ಹೇಳಿದ್ರು. ಬ್ರೇಕ್ಫಾಸ್ಟ್ಗೆ ಸಿದ್ದರಾಮಯ್ಯರನ್ನ ಆಹ್ವಾನಿಸಿದ್ದಾರೆ ಡಿಕೆಶಿ. ಸಿದ್ದರಾಮಯ್ಯಗೆ ಪ್ರಿಯವಾದಂತ ಅವರಿಗೆ ಇಷ್ಟವಾದ ನಾಟಿಕೋಳಿ ಸಾರು ತಯಾರಿಯಾಗಿದೆಯಂತೆ. ಸದಾಶಿವನಗರದ ಡಿಕೆಶಿ ಖಾಸಗಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಅರೇಂಜ್ ಮಾಡ್ಕೊಂಡಿದ್ದಾರೆ. ಕಳೆದ 2-3 ವರ್ಷಗಳಲ್ಲಿ 2ನೇ ಬಾರಿಗೆ ಡಿಕೆ ಮನೆಗೆ ಸಿಎಂ ಭೇಟಿ ಕೊಡ್ತಾ ಇರೋದು. ಹೈಕಮಾಂಡ್ ಸೂಚನೆ ಕೊಟ್ಟಂತ ನಂತರವೇ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಶುರು ಆಗಿರೋದು. ಅಲ್ಲಿವರೆಗೂ ಇವ್ರಿಗೆ ಪ್ಲಾನ್ ಇತ್ತೋ ಇರ್ಲಿಲ್ಲ ಅಂತ ಕಾಣುತ್ತೆ. ಬನ್ನಿ ನೀವು ನಮ್ಮ ಮನೆಗೆ ತಿಂಡಿಗೆ ಬನ್ನಿ ನಮ್ಮ ಮನೆ ಊಟಕ್ಕೆ ಬನ್ನಿ ಅಂತ ಇವ್ರು ಕರೆದಿದ್ದಿಲ್ಲ. ಬಟ್ ಹೈಕಮಾಂಡ್ ಒತ್ತಡ ಹೇರಿತು ಇಬ್ಬರು ನಾಯಕರಿಗೂ. ನೀವು ಈ ತರ ಊಟಕ್ಕಾದ್ರೂ ಸೇರಿ ತಿಂಡಿಗಾದ್ರೂ ಸೇರಿ ನಿಮ್ಮ ಮನೆಗೆ ಅವ್ರು ಹೋಗ್ಬೇಕು, ಅವ್ರ ಮನೆಗೆ ನೀವು ಬರಬೇಕು, ಸಂಬಂಧ ಗಟ್ಟಿ ಆಗ್ಬೇಕು. ನಿಮ್ಮ ಸಂಬಂಧ ಗಟ್ಟಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ರಾಜ್ಯದ ಜನತೆಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ವಿಪಕ್ಷದ ನಾಯಕರಿಗೆ ಇವರಿಬ್ರು ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ ಅನ್ನೋ ಮೆಸೇಜ್ ಅಂತೂ ಪಾಸ್ ಆಗಬೇಕು ಅಂತ. ಸೊ ಆ ಕಾರಣಕ್ಕಾಗಿ ಒತ್ತಡಕ್ಕೆ ಮಣಿದೋ ಅಥವಾ ಅನಿವಾರ್ಯತೆ ಸೃಷ್ಟಿಗೋ ಗೊತ್ತಿಲ್ಲ, ಇಬ್ರು ಹೈಕಮಾಂಡ್ ಹೇಳಿದಂತೆಗೆ ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ತಿಂಡಿಗೆ ಅಂತ ಸೇರ್ತಾ ಇದ್ದಾರೆ. ಮೊನ್ನೆ ಶನಿವಾರ ಅಷ್ಟೇ ಸಿಎಂ ನಿವಾಸದಲ್ಲಿ ನಡೆದಿತ್ತು ಬ್ರೇಕ್ಫಾಸ್ಟ್ ಮೀಟಿಂಗು. ಡಿಕೆಶಿ ಅವರು ಬಂದಿದ್ರು. ಆಗ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಒಂದಷ್ಟು ಚರ್ಚೆಗಳಾಗಿದ್ದು ಉಂಟು. ಜೊತೆಗೊಂದು ಪ್ರೆಸ್ ಮೀಟು ಕೂಡ ಮಾಡಿದ್ರು. ಈಗ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಅವತ್ತಿದ್ದೇ ಬೇರೆ ಪ್ರಶ್ನೆಗಳು, ಇವತ್ತಿರೋದೇ ಬೇರೆ ಪ್ರಶ್ನೆಗಳು. ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗ್ತಾರೆ? ರಾಜಕಾರಣದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಷ್ಟು ಮಟ್ಟಿಗೆ ಮಹತ್ವವನ್ನ ಪಡ್ಕೊಳ್ತಾ ಇದೆ ಅಂತ ಶಿವು? ಇವತ್ತು ಬೆಳಗ್ಗೆ 9:00ವರೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಈ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿದ್ದಾರೆ. ಕಳೆದ 3 ದಿನಗಳ ಹಿಂದೂ ಕೂಡ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರೆದು ಅವರು ಕೂಡ ಅವರ ನಿವಾಸದಲ್ಲಿ ಆಯೋಜನೆ ಮಾಡಿದ್ರು. ಡಿಕೆ ಶಿವಕುಮಾರ್ ಕೂಡ ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಹಲವು ವಿಷಯಗಳ ಬಗ್ಗೆ ಪರಸ್ಪರ ಒನ್ ಚರ್ಚೆಯನ್ನು ಕೂಡ ನಡೆಸಿದ್ರು. ಅದರ ಜೊತೆ ಪನ್ನಣ್ಣ ಅವರು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಈಗ ಡಿಕೆ ಶಿವಕುಮಾರ್ ಕರೆದಿರುವಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ. ನಿನ್ನೆ ಇದರ ಬಗ್ಗೆ ಅವ್ರು ಕರೆದ್ರೆ ನಾನು ಹೋಗ್ತೇನೆ ಅಂತೇಳಿ ಸಿಎಂ ಕೂಡ ಹೇಳಿದ್ರು. ಹಾಗಾಗಿ ಇವತ್ತು ಸಿಎಂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಬ್ಬರ ನಡುವೆ ಏನು ಮಾತುಕತೆಗಳು ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ. ಯಾಕೆಂದ್ರೆ ಈಗಾಗಲೇ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸೇರುವ ಮೂಲಕ ನಾವಿಬ್ಬರು ಕೂಡ ಒಟ್ಟಾಗಿದ್ದೇವೆ ಅನ್ನುವಂತ ಮೆಸೇಜ್ ಅನ್ನ ರವಾನೆ ಮಾಡಿದ್ರು. ತದನಂತರದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಕಳೆದ 1.5 ತಿಂಗಳಿಂದ ಏನು ಚರ್ಚೆಗಳು ನಡೆದಿತ್ತು, ಕಳೆದ 13 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಚರ್ಚೆಗಳಾಗಿತ್ತು, ಆ ಎಲ್ಲ ಚರ್ಚೆಗಳಿಗೂ ಕೂಡ ಬ್ರೇಕ್ ಬಿದ್ದಿತ್ತು. ಈಗ ಡಿಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೂಡ ಸಹಜವಾಗಿ ಕೆಲವು ವಿಚಾರಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಇಬ್ಬರು ಒಟ್ಟಾಗಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪದೇ ರವಾನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಾಗಿಯೇ ಭಾಗಿಯಾಗ್ತಾ ಇದ್ದಾರೆ. ಸದನ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ಪ್ರತಿಪಕ್ಷಗಳಿಗೆ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಇಬ್ಬರೂ ಕೂಡ ಒಟ್ಟಾಗಿಯೇ ಹೋಗ್ತಾ ಇದ್ದೀವಿ. ನೀವು ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ಅನ್ನುವಂತ ವಿಚಾರವನ್ನ, ಸಂದೇಶವನ್ನ ಪ್ರತಿಪಕ್ಷಗಳಿಗೆ ಕೊಡುವಂತ ಒಂದು ಪ್ರಯತ್ನ ಇದಾಗಿರಬಹುದು. ಒಳಗೆ ಸಹಜವಾಗಿ ಸೀಟ್ ಶೇರಿಂಗ್ ವಿಚಾರದ ಬಗ್ಗೆ ಯಾವುದೇ ಚರ್ಚೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಹೈಕಮಾಂಡ್ ನಾಯಕರ ನಿರ್ದೇಶನಕ್ಕೆ ಬಿಟ್ಟಿದ್ದಾರೆ ಇಬ್ಬರು ನಾಯಕರು. ಹೈಕಮಾಂಡ್ ಏನ್ ಹೇಳುತ್ತೆ ಅದರಂತೆ ನಾವು ನಡ್ಕೊಳ್ತೇವೆ ಅಂತೇಳಿ ಈಗ ಹೇಳಿರೋದ್ರಿಂದ ಸಹಜವಾಗಿ ಅದರ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ. ಸಿಎಂ ಕೂಡ ಬ್ರೇಕ್ಫಾಸ್ಟ್ ಕರೆದಿದ್ರು, ಹಾಗಾಗಿ ನಾನು ಕೂಡ ಕರೆದಿದ್ದೇನೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡುವಂತೆ ಕಾಣಿಸ್ತಾ ಇದೆ. ಸರ್ಕಾರ, ಪಕ್ಷದಲ್ಲಿ ಎಲ್ಲವೂ ಕೂಡ ಒಗ್ಗಟ್ಟಾಗಿದ್ದೇವೆ, ಎಲ್ಲೂ ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನುವಂತ ಮೆಸೇಜ್ ಅನ್ನ ಪಕ್ಷದ ಮುಖಂಡರು, ಶಾಸಕರು ಹಾಗೆ ಕಾರ್ಯಕರ್ತರಿಗೂ ಕೂಡ ರವಾನೆ ಮಾಡಬೇಕು. ಆ ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ನಾವು ಇಬ್ಬರು ಒಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಬೇಕು. ಆ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ
ಏನ್ ಬಹಳ ಇಷ್ಟ ನಾಟಿ ಕೋಳಿ ಮೆನುನೇ ಇವತ್ತು ಬ್ರೇಕ್ಫಾಸ್ಟ್ ನಲ್ಲಿ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ 9 ಗಂಟೆಗೆ ಆಗಮಿಸಲಿದ್ದಾರೆ. ಶಿವ, ಇನ್ನೊಂದು ಈ ಹಿಂದೆ ಸಿಎಂ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಏನಾದ್ರು ಪ್ರೆಸ್ ಮೀಟ್ ಮಾಡೋ ತರದ್ದು ಏನಾದ್ರು ಇದೆಯಾ, ಅಥವಾ ಇವತ್ತು ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾತ್ರ? ಇದರಲ್ಲಿ ಯಾವ ವಿಚಾರದ ಬಗ್ಗೆ, ಅಂದ್ರೆ ಅಧಿವೇಶನ ಬಂತು ಮತ್ತೆ ಸಂಸದರ ಜೊತೆಗೆ ಮೀಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಈ ವಿಚಾರಗಳ ಬಗ್ಗೆನೂ ಪ್ರಸ್ತಾಪ ಮಾಡಬಹುದಾದ ಸಾಧ್ಯತೆ ಇದೆಯಾ ಶಿವು? ನೀತಿ ಸಹಜವಾಗಿ ಮೊನ್ನೆ ಬಹಳಷ್ಟು ಕುತೂಹಲ ಇತ್ತು, ಮತ್ತೆ ಇಬ್ಬರ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಯಾಕೆಂದ್ರೆ ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೆ ಇಬ್ಬರು ಕೂಡ ಹೋಗಿದ್ರು. ಸೀಟ್ ಶೇರಿಂಗ್ ವಿಚಾರದಲ್ಲಿ ಅವರ ಬಣಬಡಿದಾಟ ಕೂಡ ಜೋರಾಗಿತ್ತು. ಆ ಕಾರಣಕ್ಕೆ ಅವತ್ತು ಬ್ರೇಕ್ಫಾಸ್ಟ್ ಆಯೋಜನೆ ಮಾಡುವ ಮೂಲಕ ಹೈಕಮಾಂಡ್ ಸೂಚನೆಯಂತೆ ಇಬ್ಬರು ಕೂಡ ಒಟ್ಟಾಗಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ರು. ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಬಹಿರಂಗವಾಗಿ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನುವಂಥದ್ದನ್ನ ಎಲ್ಲರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ರು. ಈಗ ಅದು ಮುಗ್ದೋಗಿರೋದ್ರಿಂದ ಸಹಜವಾಗಿ ಇವತ್ತು ಅಂತಹ ಒಂದು ಜಂಟಿ ಸುದ್ದಿಗೋಷ್ಠಿ ಇಲ್ಲ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾದ ನಂತರ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಇಬ್ಬರು ಕೂಡ ಮಾಧ್ಯಮಗಳಿಗೆ ಮಾತನಾಡಬಹುದು ನೀತಿ. ಆದ್ರೆ ಈಗ ಒಂದಂತೂ ಬಹಳ ಸ್ಪಷ್ಟ, ಆ ಕಡೆ ವರಿಷ್ಠ ನಾಯಕರು ಕೂಡ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಸಹಜವಾಗಿ ರಾಜ್ಯದ ಕಡೆ ಗಮನವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮೇಲೆ ಈಗ FIR ದಾಖಲಾಗಿರೋದ್ರಿಂದ ದೆಹಲಿಯಲ್ಲಿ ನಾಯಕರು ಅದರ ಕಡೆ ಹೆಚ್ಚಿನ ಒಂದು ಫೋಕಸ್ ಮಾಡಲಿದ್ದಾರೆ. ಕಾನೂನು ಸಮರಕ್ಕೆ ಅಲ್ಲಿ ತೊಡಗಬೇಕಾಗತ್ತೆ. ಹಾಗಾಗಿ ರಾಜ್ಯದ ಕಡೆ ಸದ್ಯಕ್ಕೆ ಅವರು ಗಮನವನ್ನ ಕೊಡೋದಿಲ್ಲ. ಹಾಗಾಗಿ ಇನ್ನು ಕೆಲ ತಿಂಗಳು ಹೀಗೆ ಮುಂದುವರಿಬಹುದೇನೋ, ಬಜೆಟ್ ಅಧಿವೇಶನದವರೆಗೆ ಇದು ಹೀಗೆ ಮುಂದುವರಿಯುವಂತ ಸಾಧ್ಯತೆಗಳಿದೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ನಾವು ಒಟ್ಟಾಗಿರ್ಬೇಕು ಅನ್ನುವಂತ ಸಂದೇಶವನ್ನ ಈ ಇಬ್ಬರು ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇಬ್ಬರು ಒಟ್ಟಾಗಿದ್ರೆ ಸಿದ್ದರಾಮಯ್ಯ ಇವತ್ತಲ್ಲ ನಾಳೆ ನನಗೆ ಅವಕಾಶವನ್ನ ಮಾಡ್ಕೊಡ್ಬಹುದು ಅನ್ನುವಂತ ಆಸೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಇದ್ದಂಗಿದೆ. ಆ ಕಾರಣಕ್ಕೆ ಸುಮ್ಮನೆ ಗೊಂದಲ ಕಗ್ಗಂಟನ್ನ ಮೂಡಿಸ್ಕೊಳ್ಳೋದು ಯಾಕೆ, ಪರಸ್ಪರ ನಾವ್ ಯಾಕೆ ಕಿತ್ತಾಡ್ಬೇಕು, ಇಬ್ಬರು ಕೂಡ ಒಟ್ಟಾಗಿ ಇದ್ರೆ ಇವತ್ತಲ್ಲ ನಾಳೆ ನನ್ಗೆ ಅವಕಾಶವನ್ನ ಅವರೇ ಮನಸ್ಸು ಬಿಚ್ಚಿ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಯೋಚನೆಯನ್ನ ಮಾಡುವಂತಿದೆ. ಹಾಗಾಗಿ ನಾವಿಬ್ರು ಕೂಡ ಬ್ರದರ್ಸ್, ಇಬ್ರು ಕೂಡ ಭಿನ್ನಾಭಿಪ್ರಾಯಗಳೆಲ್ಲ ಒಟ್ಟಾಗಿ ನಾವು ಕೆಲಸವನ್ನ ಮಾಡ್ತೇವೆ, ಪಕ್ಷವನ್ನ ಸಂಘಟನೆ ಮಾಡ್ತೇವೆ, ಮುಂದಿನ ಚುನಾವಣೆಯಲ್ಲಿ ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರ್ತೇವೆ ಅನ್ನುವಂತ ಮಾತುಗಳನ್ನ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. 2 ದಿನಗಳಿಂದಲೂ ಕೂಡ ಬಹಳ ಸಾಫ್ಟ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ಪದೇ ಪದೇ ಮಾಧ್ಯಮಗಳಿಗೆ ಅವರು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಅವರು ಮೊದಲ ಇದ್ದಂತಹ ಒಂದು ಬಿಕ್ಕಟ್ಟು ಅದೆಲ್ಲವೂ ಕೂಡ ಈಗ ಮರೆಯಾಗಿದೆ. ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ನೀತಿ ಇಬ್ಬರು ನಾಯಕರು. ಫೈನ್, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.